ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಸೀಮೆ ಬದನೆಕಾಯಿ ಪಲ್ಯ ಮತ್ತು ಚಪ್ರದವರೆಕಾಯಿ ಪಲ್ಯ ಮಾಡಿದೆ, ಅದನ್ನು ತೋರಿಸ್ತಾ ಇದ್ದೀನಿ. ಫಸ್ಟು ಚಪ್ರದವರೆಕಾಯಿನ ಫುಲ್ ಬಿಡಿಸ್ಕೋಬೇಕು. ಬರೀ ಮೇಲ್ಮೇಲೆ ಕಟ್ ಮಾಡೋದಲ್ಲ, ಅದನ್ನು ಓಪನ್ ಮಾಡಿ ನೋಡಿ, ತೊಳೆದು ಒರೆಸ್ಕೊಂಡು ಓಪನ್ ಮಾಡಿ ನೋಡಿ ಕಟ್ ಮಾಡ್ಕೋಬೇಕು. ಯಾಕಂದರೆ ಒಳಗಡೆ ತುಂಬ ಹುಳಗಳಿರುತ್ತವೆ ಇದರಲ್ಲೂ ಕೂಡ, ಅದಕ್ಕೋಸ್ಕರ ಓಪನ್ ಮಾಡಲೇಬೇಕು. ಮಧ್ಯದಲ್ಲಿ ಓಪನ್ ಮಾಡಿ ನೋಡಿಕೊಂಡೇ ಕಟ್ ಮಾಡಬೇಕು. ಇದನ್ನು ಸಣ್ಣದಾಗಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೊಟೊನು ಕಟ್ ಮಾಡಿದ್ದೀನಿ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಇದಿಷ್ಟು ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಇಟ್ಟಿದ್ದೀನಿ ನೋಡಿ. ಉದ್ದಿನಬೇಳೆ, ಸಾಸಿವೆ, ಜೀರಿಗೆ ಎಲ್ಲ ಹಾಕಿದ್ಮೇಲೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಕೆಂಪಗಾದಮೇಲೆ ಟೊಮೊಟೊನ ಹಾಕೋಣ. ಈಗ ಟೊಮೊಟೊನ ಹಾಕ್ಬಿಡೋಣ. ಟೊಮೊಟೊನ ಹಾಕಿ ಅದೊಂದು 2 ನಿಮಿಷ ಬಾಡಿಸೋಣ. ಬಾಡಿಸಾದ್ಮೇಲೆ ಚಪ್ರದವರೆಕಾಯಿ ಹಾಕ್ಬಿಡೋಣ. ಇದರಲ್ಲಿ ಬಸ್ಸಾರು, ಚಪ್ರದವರೆಕಾಯಿನಲ್ಲಿ ಬಸ್ಸಾರು ಮಾಡ್ಬೋದು, ಚೆನ್ನಾಗಿರುತ್ತೆ. ಸಾರು ತುಂಬ ಚೆನ್ನಾಗಿರುತ್ತೆ. ಆದರೆ ಪಲ್ಯ ಮಾಡಿದಾಗ ಪಲ್ಯ ಟೇಸ್ಟ್ ಹೊರಟೋಗಿರುತ್ತೆ. ಯಾಕೆಂದರೆ ಅದು ಬೇಯಿಸ್ಕೊಂಡಿರೋದು ಸಾರ ಎಲ್ಲ ನೀರಿಗೆ ಹೊರಟೋಗಿರುತ್ತಲ್ಲ, ಇದ್ರೊಳಗೇನು ಸಾರನೇ ಇರೋಲ್ಲ. ಒಂಥರ ಏನೋ ತಿನ್ನೋಕ್ಕಷ್ಟು ಟೇಸ್ಟ್ ಅನಿಸಲ್ಲ. ಈಗ ಪಲ್ಯ ಮಾಡಿಕೊಂಡ್ರೆ ಇದ್ರ ಟೇಸ್ಟು ನಾವು ಒಂದು ಖುಷಿ ಆಗುತ್ತೆ ತಿನ್ನಲಿಕ್ಕೆ. ಇದನ್ನು ನೋಡಿ, ಚಪ್ರದವರೆಕಾಯಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಈಗ ಅದರಲ್ಲೇ ನೀರಿದೆ, ಚಪ್ರದವರೆಕಾಯಲ್ಲೂ ನೀರಿದೆ. ಸ್ವಲ್ಪ ಚೂರು ಸ್ಪ್ರಿಂಕಲ್ ಟೈಪ್ ಮಾಡಿಕೊಂಡು ಹಂಗೇ ಬೇಯಿಸ್ಕೊಳ್ಳೋದು. ಈಗ ಅದನ್ನು ತಟ್ಟೆ ಮುಚ್ಚಿಟ್ಬಿಟ್ಟು ತಿರುವಾಡಿ ಹಾಗೇ ಬೇಯಿಸ್ಕೊಂಡ್ರೆ ಒಂದು 5 ನಿಮಿಷದಲ್ಲಿ ಬೇಯ್ಕೊಳ್ಳುತ್ತೆ. ತುಂಬ ಏನು ಟೈಮ್ ತೊಗೊಳ್ಳಲ್ಲ. ಎಳೆದಾಗಿದ್ದರೆ, ಅಕಸ್ಮಾತ್ ಬಲ್ತಿದ್ರೆ ಮಾತ್ರ ಕರ ಅನ್ನುತ್ತೆ. ನೋಡ್ಕೊಂಡು ಎಳೆದು ಚೆನ್ನಾಗಿರೋದನ್ನೇ ನೋಡ್ಕೊಂಡು ತೊಗೊಳ್ಳುವಾಗ. ಸ್ವಲ್ಪ ಬಲ್ತ್ಬಿಟ್ಟಿದ್ರು ನಾರು ಇದು ಬೇಯೋದು ಇಲ್ಲ, ತಿನ್ನೋದು ಕಷ್ಟ. ಅದನ್ನು ಬಸ್ಸಾರು ಮಾಡಿದಾಗ ಇದ್ರ ಸಾರು ತುಂಬ ಚೆನ್ನಾಗಿರುತ್ತೆ, ಬಟ್ ಪಲ್ಯ ಟೇಸ್ಟ್ಲೆಸ್ ಆಗಿಬಿಟ್ಟಿರುತ್ತೆ ನೋಡಿ. ಆಲ್ಮೋಸ್ಟ್ ಇನ್ನೇನು ಬೇಯಕ್ಕೆ ಬಂತು ನೋಡಿ. ನಾನು ಜಸ್ಟ್ ನೀರು ಸ್ಪ್ರಿಂಕಲ್ ಮಾಡಿದ್ದೆ ಅಷ್ಟೇ. ಅದರಲ್ಲಿ ಎಷ್ಟು ನೀರು ಬಿಟ್ಕೊಂಡಿದೆ ನೋಡಿ. ಆ ತರಕಾರಿಲಿ ನೀರಿನ ಅಂಶನೂ ಇದೆ, ನಾರಿನ ಅಂಶ ಇದೆ. ಹೆಲ್ತಿಗೆ ಒಳ್ಳೆಯದು ಇದು. ಬೇಳೆಕಾಳೆಲ್ಲ ಹಾಕ್ಬಿಟ್ಟು, ಇಲ್ಲ ಹೆಸ್ರು ಕಾಳು ಹಾಕ್ಬಿಟ್ಟು ಮಾಡ್ತಾರೆ, ಬೇಳೆ ಹಾಕ್ಬಿಟ್ಟು ಮಾಡ್ತಾರೆ ಪಲ್ಯನ. ನಾವು ಬರೀ ಹಾಗೆ ಪ್ಲೇನ್ ಅಷ್ಟೇ. ಇದು ತೆಂಗಿನಕಾಯಿ ತುರಿನೂ ಹಾಕ್ತೆ ಇವಾಗ, ಹಂಗೆ ಒಂಚೂರು ಬೆಂದ್ಕೊಂಬಿಡ್ಲಿ ಅಂತ ಅಷ್ಟೇ. ಚೆನ್ನಾಗಿ ಬೇಯ್ಕೊಂಬಿಡ್ಲಿ ಅಂತ. ಅದರೊಳಗೆ ಒಂದು ಸ್ವಲ್ಪ ಕುದ್ಕೊಂಡಂಗಾದರೆ ಬೇಗ ಹಾಳಾಗಲ್ಲ. ಯಾಕೆಂದ್ರೆ ಇದು ತುರಿದು ಫ್ರಿಜ್ಜಲ್ಲಿ ಇಟ್ಟಿರೋ ತೆಂಗಿನಕಾಯಿ, ಫ್ರೆಶ್ ತೆಂಗಿನಕಾಯಿ ಅಲ್ಲ ಇದು, ತುರಿದು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದು ತೆಂಗಿನಕಾಯಿದು. ಆಗ್ತಾ ಬಂತು ಇವಾಗ. ಇನ್ನೇನು ತಿಳಿ ಸಾರು ಜೊತೆಲಿ ನೆಂಚ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು. ಇದರದ್ದೇ ಬಸ್ಸಾರು ಮಾಡಿದ್ರೂ ಚೆನ್ನಾಗಿರುತ್ತೆ. ಪಲ್ಯ ಟೇಸ್ಟ್ಲೆಸ್ ಆದರೂ ಸಾರು ಚೆನ್ನಾಗಿರುತ್ತೆ. ನೋಡಿ, ಪಲ್ಯ ರೆಡಿ ಆಯಿತು ನೋಡಿ. ಇದಾಯ್ತಲ್ವಾ. ಈಗ ಇನ್ನೊಂದು ಸೀಮೆ ಬದನೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಸೀಮೆ ಬದನೆಕಾಯಿಗೆ ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೀಮೆ ಬದನೆಕಾಯಿ ರೆಡಿ ಮಾಡಿದ್ದೀನಿ ಕಟ್ ಮಾಡ್ಕೊಳ್ಳೋಕ್ಕೆ. ಈಗ ನೆಕ್ಸ್ಟು ಒಗ್ಗರಣೆ ಹಾಕೋಣ. ಒಗ್ಗರಣೆ ಹಾಕ್ಬಿಟ್ಟು ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ ಎಲ್ಲ ಹಾಕಿದ್ಮೇಲೆ ಈರುಳ್ಳಿ, ಮೆಣಸಿನ್ಕಾಯಿನ ಅದರೊಳಗಡೆ ಹಾಕೋಣ. ಹಾಕಾದ್ಮೇಲೆ ಈ ಸೀಮೆ ಬದನೆಕಾಯಿ ಕಟ್ ಮಾಡ್ಕೊಂಡಿರೋದು ಅದಕ್ಕೆ ಹಾಕ್ಬಿಡೋದು. ಉಪ್ಪು, ಸಕ್ಕರೆ ಹಾಕ್ಬಿಟ್ಟು ತೆಂಗಿನಕಾಯಿ ಹಾಕಿ ತಟ್ಟೆ ಮುಚ್ಚಿಟ್ಟರೆ ಪಲ್ಯ ರೆಡಿ. ಥ್ಯಾಂಕ್ ಯು.